ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು ಕೇಕೆ ಹಾವಳಿ ಕೊಡೋಕೆ ಶುರುನೇ ಮಾಡಿಬಿಟ್ನ. ಆ ಕಡೆ ಚಾರು ಮತ್ತು ಕೇಕೆ ಇಬ್ಬರು ಕೂಡ ಆಶ್ರಮದಲ್ಲಿ ನಿಜವಾಗ್ಲೂ ಹೋಗೇ ಬಿಟ್ರೆ ಏನಾಗ್ತದೆ ಇಲ್ಲಿ. ಮನೆಯವ್ರು ಎಲ್ರಿಗೂ ಕೂಡ ವಿಷಯ ಗೊತ್ತಾಯ್ತಾ, ಆದರೆ ಜೈಶಂಕರ್ ಮುಂದೆ ಮಾನ್ಯತಾ ತಲೆ ತಗ್ಸಿ ನಿಂತಿದ್ಯಾಕೆ. ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕೇಕೆಯನ್ನು ಚಾರು ಮತ್ತು ಚಾರಿನ ಕಾಪಾಡ್ತಾನೆ. ಆದರೆ ಇಲ್ಲಿ ACP ದೇವ್ಗೆ ಬಿಗ್ ಶಾಕ್. ನಾಟ್ ಓನ್ಲಿ ACP ದೇವ್, ಮಾನ್ಯತಾ, ವೈಶಾಖ ಎಲ್ರಿಗೂ ಕೂಡ ಬಿಗ್ ಶಾಕ್. ಅದಕ್ಕೆ ಕಾರಣ ಏನಪ್ಪಾ ಅಂತ ಅಂದ್ಕೊಂಡ್ರೆ ರೌಡಿಗಳು ಮಾಡಿದ ಕಾಲ್. ಈ ಕಡೆ ರೌಡಿಗಳು ಹೇಳಿದ ಮಾತು ಎಲ್ಲರಲ್ಲೂ ಕೂಡ ನಡುಕಾನೆ ಹುಟ್ಟಿಸ್ಬಿಡುತ್ತೆ. ಬೆವ್ ತೂಗ್ತಾರೆ ನಿಂತಲ್ಲೇ. ಅಂಥದ್ದೇನಪ್ಪ ಹೇಳ್ಬಿಟ್ರು ರೌಡಿಗಳು ಅಂತಂದರೆ, ಈ ಕಡೆ ರಾಮಾಚಾರಿ ಸತ್ತಿಲ್ಲ, ರಾಮಾಚಾರಿ ಬದುಕಿದಾನೆ, ನಮ್ಮ ಮೂಳೆಗಳು ಪುಡಿ ಪುಡಿ ಆಗೋ ಥರ ಹೊಡೆದಾಗ್ಬಿಟ್ಟ ನಮ್ಮನ್ನ ಅಂತ ಈ ವಿಷಯ ಕೇಳಿದ್ದೆ ಚೆನ್ನಾಗ್ಬಿಡ್ತಾರೆ ಅವರೆಲ್ಲರೂ ಕೂಡ. ಹೀಗಿದೆಲ್ಲ ಸಾಧ್ಯ? ಡಾಕ್ಟರೇ ಹೇಳಿದ್ದಾರೆ ಅವನು ಸತ್ತಿದ್ದಾನೆ ಅಂತ. ಅದು ಹೀಗೆ ಅವ್ರಿಗೆ ಎದ್ದು ನಿಂತು ಫೈಟ್ ಮಾಡಿ ಹೊಡೆಯೋಕ್ಕಾಗತ್ತೆ? ಅದಂತೂ ಅಸಾಧ್ಯ ಅನ್ನೋದು ಅವ್ರ ಒಪಿನಿಯನ್. ಆದರೆ ನಾವು ನಿಜಾನೇ ಹೇಳ್ತಿದ್ದೀವಿ, ಹೋಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಬೇಕು ಅಂತ ಹೇಳ್ತಿದ್ದಾನೆ. ಜೊತೆಗೆ ಎಲ್ಲವನ್ನ ಕೇಳಿ ಅವ್ರಿಗೆ ತಲೆ ಕೆಟ್ಟ ಹೋಗುತ್ತೆ. ಹಾಗಿದ್ರೆ ನಿಜಾನ ರಾಮಾಚಾರಿ ಅಲ್ಲಿಂದ ಎದ್ದು ಹೊಡೆದಿದ್ದು ಎಲ್ಲವೂ ಕೂಡ ಇಲ್ಲ. ಯಾವಾಗ ಕೀಕಿಗೆ ವಿಷಯ ಗೊತ್ತಾಯ್ತು ತಕ್ಷಣ ತನ್ನ ಫ್ರೆಂಡ್ಗೆ ಕಾಲ್ ಮಾಡಿ, ಈ ರೀತಿ ಅಣ್ಣನ ಕರ್ಕೊಂಡು ಹೋಗ್ತಿರೋ ಆ್ಯಂಬುಲೆನ್ಸ್ ಸ್ಟಕ್ ಆಗಿದೆ, ಹೋಗಿ ಅಲ್ಲಿ ಅಕ್ಕಿನ ಮತ್ತು ಅಣ್ಣನ ಕರ್ಕೊಂಡು ಹೋಗಿ ಅವ್ರು ಎಲ್ಲಿ ಹೋಗಬೇಕು ಅಲ್ಲಿ ಡ್ರಾಪ್ ಮಾಡಿಬಿಡು ಅಂತ ಹೇಳಿರ್ತಾರೆ. ಹಾಗಾಗಿ ರೌಡಿಗಳು ಬರೋದ್ರೊಳಗೆ ಆಲ್ರೆಡಿ ಕೇಕಿಯ ಫ್ರೆಂಡ್ ಬಂದಿದೆ ಚಾರು ಮತ್ತು ಚಾರಿನ ಕರ್ಕೊಂಡು ಆಶ್ರಮನ ತಲುಪಿಟ್ಟಿದ್ದಾರೆ. ನಂತರ ಕೇಕಿನೇ ಅಲ್ಲಿ ಚಾರಿ ವೇಷದಲ್ಲಿ ಮಲ್ಕೊಂಡಿದ್ದಾನೆ. ಈ ಕಡೆ ರೌಡಿಗಳು ಬರ್ತಿದ್ದಾಗೆ ಅವ್ರಿಗೆಲ್ಲ ಸಖತ್ತಾಗಿ ಗೋಸ ಕೊಟ್ಟು ಮಾಂಜ ಕೊಟ್ಟು ಮೂಳೆನ ಪುಡಿ ಪುಡಿ ಮಾಡೋದು ಕೇಕೆ. ಬಟ್ ಅವ್ರು ಅನ್ಕೊಳ್ಳೋದು ಅದು ರಾಮಾಚಾರಿ ಅಂತ. ಅದನ್ನೇ ACP ದೇವ್ಗೂ ಕೂಡ ಹೇಳ್ತಾರೆ. ಈ ಕಡೆ ಏನು ಮಾಡೋದು, ಎಲ್ಲ ಮುಗೀತು ನಮ್ಮ ಕತೆ, ಇನ್ನೇನು ಸಿಕ್ಕಾಕೊಳ್ಳೋದಷ್ಟೇ ಬಾಕಿ ಅಂತ ಎಲ್ಲ ಕೂಡ ನಡ್ಗೋಗ್ತಿದ್ರೆ, ಈ ಕಡೆ ಏನಪ್ಪ ಮಾಡೋದು ಅಂತ ಅಂದ್ಕೊಂಡಿದ್ದಂತಹ ಚಾರುಗೆ ಗುರುಗಳು ಒಂದು ಆಶ್ವಾಸನೆನ ಕೊಟ್ಟೇ ಬಿಡ್ತಾರೆ. ಖಂಡಿತ ನಿನ್ನ ಗಂಡನ್ನ ಹುಷಾರು ಮಾಡ್ತೀನಿ ಅಂತ. ಆದರೆ ನೀನು ಒಂದು ಹೆಂಡತಿಯಾಗಿ ನಿನ್ನ ಒಂದು ಬೇಡಿಕೆ ದೇವ್ರ ಹತ್ರ ಇದ್ದರೆ ಅದರಿಂದ ಕೋರಿಕೆ ತುಂಬಾ ಶಕ್ತಿಯುತವಾಗಿರುತ್ತೆ. ನನ್ನ ಗಂಡ ಆದಷ್ಟು ಬೇಗ ಹುಷಾರಾಗುವಂಗೆ ಮಾಡು ದೇವ್ರೆ, ಅವನ ಆಯಸ್ಸನ್ನು ಜಾಸ್ತಿ ಮಾಡುವಂಥ ದೇವ್ರ ಮುಂದೆ ಕೇಳ್ಕೊಮ್ಮ. ಆಗ ಹೆಂಡತಿಯ ಒಂದು ಬಲ ಸಿಗತ್ತೆ, ಆ ಒಂದು ಪೂಜಾ ಫಲ ರಾಮಾಚಾರಿಗೆ ದೊರಕುತ್ತೆ ಅಂತ ಹೇಳಿ ಈ ಕಡೆ ಚಾರು ಕೈಯಿಂದ ಶ್ಲೋಕನ ಹೇಳಿಸಿ ಗುರುಗಳು ಪೂಜೆನ ಮಾಡಿಸ್ತಾರೆ. ನಂತರ ಈ ಕಡೆ ಚಾರು ತಾವು ಎಷ್ಟೆಲ್ಲ ಅನುಭವಿಸಿದ್ವಿ, ಯಾರೆಲ್ಲ ನಮ್ಮನ್ನು ಫಾಲೋ ಮಾಡಿದ್ರು, ರೌಡಿಗಳೆಲ್ಲ ಫಾಲೋ ಮಾಡಿದ್ರು ಅನ್ನೋ ಸತ್ಯನ ಹೇಳಿದಾಗ ಈ ಕಡೆ ಗುರುಗಳು ಪೊಲೀಸವರ ಸಹಾಯ ತಗೋಬೇಕಿತ್ತು ಅಂತಾರೆ. ಪೊಲೀಸವ್ರ ಸಹಾಯ ತಗೊಳ್ಳೋದು ಹೇಗೆ ಗುರುಗಳೇ, ನಮ್ಮ ಹಿಂದೆ ಬಿದ್ದಿರುವುದೇ ಪೊಲೀಸರು, ಯಾರು ಚಕ್ರವ್ಯೂಹನೇ ರಚಿಸ್ಬಿಟ್ಟಿದ್ದಾರೆ ಚಾರಿ ಸುತ್ತನು ಅಂತ ಹೇಳ್ತಿದ್ದಾಗೆ, ಹಾಗಿದ್ರೆ ತುಂಬಾ ಅಪಾಯ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಈ ಒಂದು ವಿಷಯ ರಾಮಾಚಾರಿಗೆ ಈ ರೀತಿ ಆಗಿದೆ, ರಾಮಾಚಾರಿ ಜೈಲಲ್ಲಿದ್ದ, ಇದ್ಯಾವುದೂ ಕೂಡ ನಮ್ಮ ಮನೆಯವ್ರಿಗೂ ಗೊತ್ತಿಲ್ಲ ಗುರುಗಳೇ ಅಂತ ಹೇಳಿದಾಗ, ಜೊತೆಗೆ ನಾನು ಮನೆಗೂ ಕೂಡ ಹೋಗಬೇಕು, ಇಲ್ಲಾಂದರೆ ವಿಷಯ ಗೊತ್ತಾಗ್ಬಿಡುತ್ತೆ ಅಂದಾಗ, ನೋಡಮ್ಮ ನೀನು ಮನೆಗೆ ಹೋಗೋದೇ ಒಳ್ಳೆಯದು. ಪೊಲೀಸವರು ನಿಮ್ಮಿಂದ ಬಿದ್ದಿದ್ದಾರೆ ಅಂದರೆ ನೀನು ಮನೇಲಿಲ್ಲ ಅಂದರೆ ಅವ್ರಿಗೆ ಅನುಮಾನ ಬರುತ್ತೆ. ಹಾಗಾಗಿ ನೀನು ಮನೆಗೆ ಹೋಗ್ಬಿಡು, ಬೆಳಿಗ್ಗೆ ಬಾ ಅಂತಾರೆ. ಹಾಗಾದ್ರೆ ಅಲ್ಲಿವರೆಗೂ ರಾಮಾಚಾರಿ ಅಂದಾಗ ನಿನಗೆ ನನ್ನ ಮೇಲೆ ನಂಬಿಕೆ ಇದ್ರೆ ನನ್ನ ಮೇಲೆ ನಂಬಿಕೆ ಇಡು, ಜೊತೆಗೆ ರಾಮಾಚಾರಿನ ನನ್ನ ಹತ್ರ ಬಿಟ್ಟು ಹೋಗು, ಖಂಡಿತ ರಾಮಾಚಾರಿನ ನಾನು ಅವನ್ನ ಗುಣಪಡಿಸ್ತೀನಿ ಅಂದಾಗ ನಿಮ್ಮನ್ನು ನಮ್ಮದೇ ಇನ್ಯಾರು ನಂಬಲಿ ಗುರುಗಳೇ ಅಂತ ಹೇಳ್ಬಿಡ್ತಾಳೆ ಚಾರು. ನಂತರ ಈ ಕಡೆ ಸರಿಯಮ್ಮ ನೀನೇನು ಯೋಚನೆ ಮಾಡಬೇಡ, ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ಅವನಿಗೆ ತುಂಬಾ ಟ್ರೀಟ್ಮೆಂಟ್ ಆಗಬೇಕು, ಮೂವತ್ತರಲ್ಲಿರ್ತಕ್ಕಂಥ ಒಂದು ಉಸಿರಾಟದ ಶಕ್ತಿಯನ್ನು ಇನ್ಕ್ರೀಸ್ ಮಾಡಬೇಕು. ಅದಕ್ಕೆ ಸಾಕಷ್ಟು ರೀತಿಯ ಒಂದು ಮೆಡಿಸಿನ್ಸ್ ಆಗುತ್ತಾ, ಹಂತಗಳಲ್ಲಾಗುತ್ತಾ. ಏನಾದರೂ ಪೊಲೀಸವರು ಬಂದರೆ ಅದಕ್ಕೆ ಅಡೆತಡೆ ಆದರೆ ಈ ಒಂದು ಟ್ರೀಟ್ಮೆಂಟ್ನ ಕೊಡೋದು ತುಂಬಾ ಕಷ್ಟವಾಗುತ್ತೆ ಅಂದಾಗ, ಸರಿ ಆಯಿತು ಗುರುಗಳೇ ಅಂತ ಹೇಳಿ ತನ್ನ ರಾಮಾಚಾರಿಗೆ ನಾಳೆ ಬರ್ತೀನಿ, ಬರೋದ್ರೊಳಗೆ ಚಾರು ಮೇಡಮ್ ಅಂತ ಎದ್ದು ಕೂತ್ಕೊಂಡಿರ್ಬೇಕು ರಾಮಾಚಾರಿ ಅಂತ ಹೇಳಿ ಅಲ್ಲಿಂದ ಹೊರಟ್ರೆ ಈ ಕಡೆ ಕೇಕೆ ಅಂತೂ ಮಾನ್ಯತೆಗೆ ಕಾಲ್ ಮಾಡ್ತಾರೆ. ಮಾನ್ಯತೆಗೆ ಕಾಲ್ ಮಾಡಿ ಯಾರು ಅಂತಿದ್ದಾಗೆ, ಏನತ್ತ ನಿಮ್ಮ ಅಳಿಯನ್ನೇ ಮರೆತು ಬಿಟ್ರಾ ನೀವು ಅಂತಿದ್ದಾಗೆ ಮೂವರು ಕೂಡ ಅಲ್ಲಿರೋರು ನಡ್ಕೋಗ್ತಾರೆ. ಏನು ರಾಮಾಚಾರಿನ ಅಂದಾಗ, ಹೌದು ಅತ್ತೆ ರಾಮಾಚಾರಿನೇ, ಯಾಕೆ ಶಾಕ್ ಆಗ್ತದ್ಯಾ,
ಹೆಂಗಪ್ಪ ಅವನು ಬದುಕ್ಬಿಟ್ಟ ಸತ್ತವನು ಅಂತ. ಸಾವು ಅನ್ನೋದು ನನ್ನ ಹತ್ರಕ್ಕೂ ಸುಳಿಯೋದಿಲ್ಲ ಆತ. ಯಾಕಂದರೆ ನಾನು ಹೆಚ್ಚಾದ್ರೆ ಮಗ, ನಾನು ಎಷ್ಟೆಲ್ಲ ಬ್ಲೆಸ್ಸಿಂಗ್ಸ್ ಇರುತ್ತೆ ಅಂಥದ್ರಲ್ಲಿ ಸಾವು ನನ್ನ ಹತ್ರಕ್ಕೆ ಬರುತ್ತಾ? ಏನೇ ಇದ್ರೂ ಕೂಡ ಸಾವು ನಿಮ್ಮ 3 ಜನಕ್ಕೆ ಅಷ್ಟೇ. ಫಿಕ್ಸ್ ಮಾಡ್ಕೊಂಬಿಡಿ, ಮುಹೂರ್ತ ಇಡ್ತೀನಿ ಅಂತ ಹೇಳ್ತಿದ್ದಾನೆ. ಜೊತೆಗೆ ಇನ್ನು ನನ್ನಾಟ ಶುರುವಾಗುತ್ತೆ. ನೀವು ನನಗೆ ಸುಪಾರಿ ಕೊಟ್ಟು ಕೊಲ್ಸೋಗಿ ನೋಡಿದ್ದು ಎಲ್ಲವೂ ಕೂಡ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಜೊತೆಗೆ ಅಲ್ಲಿ ನನ್ನ ಅದಕ್ಕೆ ಕೂಡ ಇದ್ದಾರಲ್ವ, ಅವ್ರಿಗೂ ಕೂಡ ಹೇಳ್ಬಿಡಿ, ಅವ್ರನ್ನೂ ಕೂಡ ಬಿಡೋ ಮಾತೇ ಇಲ್ಲ. ನಿಮ್ಗೆಲ್ರಿಗೂ ಕೂಡ ಬುದ್ಧಿ ಕಲಿಸ್ದೆ ಅಂತೂ ನಾನು ಇರೋದಿಲ್ಲ. ನಿಮಗೆಲ್ಲ ಸಾವಿನ ಮುಹೂರ್ತ ಫಿಕ್ಸ್ ಅಂತ ಹೇಳ್ತಿದ್ರೆ ಎಲ್ಲರೂ ಕೂಡ ನಡ್ಕೋಗ್ತಿದ್ದಾರೆ. ನಂತರ ಪಾಪ ನಿಮ್ಗೆ ಆಶ್ಚರ್ಯ ಆಗ್ತಿರ್ಬೇಕಲ್ವ, ಅಲ್ಲಿ ಡಾಕ್ಟರ್ ಹೇಳಿದ್ರು, ಏನಪ್ಪ ಇದು ಬದುಕ್ಬಿಟ್ಟಿದ್ದಾನೆ ಸತ್ತೋದವನು ಅಂತ. ಅಯ್ಯೋ ಏನತ್ತ, ನಾನು ನೀರು ಒಳಗಡೆನೆ ಇತ್ಕೊಂಡು ಯೋಗ ನಿದ್ರೆಗೆ ಹೋಗ್ತೀನಿ, ಯೋಗಾಸನ ಮಾಡ್ತೀನಿ, ಉಸಿರು ಬಿಗಿಡ್ತೀನಿ. ಅಂಥದ್ರಲ್ಲಿ ನನಗೆ ಅಟ್ಲೀಸ್ಟ್ ಡಾಕ್ಟರ್ ಚೆಕ್ ಮಾಡಬೇಕಾದ್ರೆ ಒಂದು 5 ಮಿನಿಟ್ಸ್ ಯೋಗ ನಿದ್ರೆಗೆ ಜಾರೋಕ್ಕಾಗಲ್ವಾ? ಆಗಲೂ ಕೂಡ ಅದೇ ಕೆಲಸ ಮಾಡಿದೆ. ಯಾವಾಗ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡೋಕೆ ಬಂದರು, ಚೆಕಪ್ ಮಾಡೋಕೆ ಬಂದರು, 5 ನಿಮಿಷ ಯೋಗ ನಿದ್ರಲ್ಲಿದ್ದ. ಅವರು ನಾನು ಉಸಿರೇ ಆಡ್ತಿಲ್ಲ ಅಂದ್ಕೊಂಡ್ರು, ರಿಪೋರ್ಟ್ ಕೊಟ್ಟರು. ಪಾಪ ಅವ್ರದ್ದೇನು ತಪ್ಪಿಲ್ಲ ಬಿಡಿ, ಸಾವು ಅನ್ನೋದು ನನ್ನ ಹತ್ರಕ್ಕೂ ಸುಳಿಯಲ್ಲ. ಇನ್ನು ಬಿಡಿ, ನಿಮಗೆ ಕೇಡುಗಾಲ ಕೆಟ್ಟಗಾಲ ಶುರುವಾಯಿತು ಅಂತ ಹೇಳಿದ್ದೆ. ಈ ಕಡೆ ಕಾಲ್ ಕಟ್ ಮಾಡ್ತಾನೆ. ನನ್ನ ಅಣ್ಣ ಅತ್ತಿಗೆಗೆ ತೊಂದರೆ ಕೊಡ್ತೀರಾ, ಇನ್ನು ನೋಡಿ ನನ್ನ ಆಟ ಶುರು ಅಂತ ಹೇಳ್ತಿದ್ರೆ ಆ ಕಡೆ ರಾಮಾಚಾರ್ಯನೇ ಕಾಲ್ ಮಾಡಿದ್ದಾನೆ ಅಂದ್ಕೊಂಡು ಮೂವರು ಕೂಡ ಭಯ ಬೀಳ್ತಾರೆ. ಈ ಕಡೆ ವೈಶಾಖ ಅವರಂತೂ ರಾಮಾಚಾರಿ ಮನೆಗೆ ಬಂದುಬಿಟ್ರೆ ಏನು ಮಾಡೋದು ಅಂತ ನಾನು ಹೋಗೇ ಬಿಡ್ತೀನಿ ಅಂತ ಹೋದರೆ ಈ ಕಡೆ ACPಗೆ ನೋಡುದೆ, ಯಾವುದೇ ಕಾರಣಕ್ಕೂ ರಾಮಾಚಾರಿ ಬದುಕಿರಬಾರ್ದು, ನೀನೇನು ಮಾಡ್ತೀಯೋ ನಿನ್ನ ಕಡೆಯವ್ರನ್ನ ಹುಡುಕ್ಸಿ ಅವ್ನು ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಮುಗಿಸ್ಬಿಡು, ಇಲ್ಲಾಂದರೆ ಜಯಶಂಕರ್ ನನ್ನ ಕಥೆನ ಮುಗಿಸ್ತಾರೆ ಅಂತಿದ್ದಾಗ ನೀನು ನೋಡಿದ್ರೆ ನಿನ್ಗೆ ಯೋಚನೆ ಮಾಡ್ತಿದ್ದೆ. ಹೊರಗಡೆ ಇದ್ದಾನೆ ಅಂದಮೇಲೆ ಸಾಕ್ಷಿಗಳನ್ನೂ ಕೂಡ ಕಲೆ ಹಾಕಿರ್ತಾನೆ, ಅದು ಏನಾದರೂ ಗೊತ್ತಾದರೆ ನನಗೆ ಕೆಲಸ ಹೋಗುತ್ತೆ ಅಂತ ಯೋಚನೆ ಮಾಡ್ತಿದ್ದಾರೆ. ಫೈನಲಿ ರಾಮಾಚಾರಿ ಹುಡುಕ್ಸೋ ಪ್ರಯತ್ನ ಮಾಡ್ತಿದ್ರೆ ಈ ಕಡೆ ಚಾರು ಮನೆಗೆ ಬರ್ತಿದ್ದಾಗೆ ಜಾನಕಿ ಅವರು ಎಲ್ಲಮ್ಮ ಹೋಗೋದೆ ಇಷ್ಟೊತ್ತು. ರಾಮಾಚಾರಿಯಲ್ಲಿ ಅಂತಿದ್ದಾಗೆ ಈ ಕಡೆ ಚಾರು ಅದು ರಾಮಾಚಾರಿ ಅಂತ ಹೇಳಿ ಸತ್ಯನೇ ಹೇಳೋಕೆ ಮುಂದಾಗ್ತಾಳೆ. ಅಳುತ್ತಿರ್ತಾಳೆ. ಇನ್ನೇನು ವಿಷಯ ಗೊತ್ತಾಗಬೇಕು ಅಷ್ಟರಲ್ಲಿ ಕೇಕೆ ಬರ್ತಾರೆ. ಕೇಕೆ ಬಂದಿದ್ದೆ ನೋಡಿ, ಅಮ್ಮ ನೀವಿನ್ನೂ ಅಳುವ ಅವಶ್ಯಕತೆ ಇಲ್ಲ, ಯಾಕಂದರೆ ಇಷ್ಟು ವರ್ಷ ನೀವು ಕಾಯ್ತಿದ್ದ ನಿಮ್ಮ ರತ್ನ, ನಿಮ್ಮ ಮಗ ನಿಮ್ಮ ಹತ್ರ ಆದಷ್ಟು ಬೇಗ ಬರ್ತಾನೆ. ಕೋಟಿ ದೇವರುಗಳು ನಿಮ್ಗೆ ಮೋಸ ಮಾಡಿದ್ರು, ನೀವು ನಂಬಿರೋ ಈ ಮನೇಲಿರ್ತಕ್ಕಂಥ ದೇವತೆ ಯಾವುದೇ ಕಾರಣಕ್ಕೂ ಕೂಡ ಮೋಸ ಮಾಡೋದಿಲ್ಲ ಅಂತ ಹೇಳ್ತಾರೆ. ನಂತರ ಈ ಕಡೆ ಚಾರಿ ಇಬ್ಬರು ಕೂಡ ಎಷ್ಟು ಮುಖ್ಯ ಈ ಮನೆಗೆ ಅನ್ನೋದು ಆ ಒಂದು ಮಾತುಗಳಲ್ಲಿ ಅರ್ಥ ಆಗತ್ತೆ. ನಂತರ ಈ ಕಡೆ ಜಾನಕಿ ಅವರು ಸಮಾಧಾನ ಆಗ್ತಾರೆ, ಬಿಕಾಸ್ ರಾಮಾಚಾರಿ ಕೂಡ ಮನೆಗೆ ಬಂದ ಅಂತ. ಆದರೆ ಚಾರುಗೆ ನೆಮ್ಮದಿನೇ ಇಲ್ಲ, ಕಣ್ಣೀರು ಹಾಕ್ತಿದ್ದಾಳೆ. ಏನು ಏಕೆ ಅಂತಿದ್ರು ಕೂಡ ಅವಳಿಂದ ಸತ್ಯ ಹೇಳೋಕೆ ಆಗ್ತಿಲ್ಲ. ಆದರೆ ಫೈನಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಈ ಕಡೆ ಮಾನ್ಯತಾ ಮನೆಗೆ ಹೋಗ್ತಿದ್ದಾಗೆ ಜೈಶಂಕರ್ ಅವರು ಎದುರಾಗಿ ಏನು ಮಾಡೋಕೆ ಹೊರಟಿದ್ಯಾ, ಏನು ಅನಾಹುತ ಮಾಡಿದ್ಯಾ, ನನಗೆಲ್ವೂ ಕೂಡ ಗೊತ್ತಾಗ್ತದೆ, ಏನಾದರೂ ನನ್ನ ಮಗಳು ಅಳಿಯಂಗೆ ತೊಂದರೆ ಆದರೆ ನಿನ್ನಂತೂ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ. ಇದರಿಂದ ಅವ್ರು ನಡ್ಗೋಗ್ತಿದ್ರೆ ಈ ಕಡೆ ವೈಶಾಖ ಮನೆಗೆ ಬರ್ತಿದ್ದಾಗೆ ಕೇಕೆನ ನೋಡಿದ್ದು, ಕೇಕೆನ ರಾಮಾಚಾರಿನ ಅಂತ ಬೆಚ್ಚತಿದ್ರೆ ಈ ಕಡೆ ಬಿಸಿ ಮುಟ್ಸೇ ಬಿಡ್ತಾನೆ. ಕೇಕೆ ರಾಮಾಚಾರಿ ರೀತಿ ಅನುಮಾನ ಬರೋ ರೀತಿ. ಇದು ಸ್ಯಾಂಪಲ್ ಅಷ್ಟೇ, ಮುಂದೆ ಇದೆ ಮಾರಿ ಹಬ್ಬ. ಈ ಕಡೆ ವೈಶಾಖಗೆ ಅರ್ಥನೇ ಆಗ್ತಿಲ್ಲ, ಬೆಚ್ಚೋಗ್ತಿದ್ದಾಳೆ. ಫೈನಲಿ ಇಲ್ಲಿ ಚಾರು ಹಾಗೆ ಕೇಕೆ ಇಬ್ರು ಕೂಡ ಆಶ್ರಮಕ್ಕೆ ಬಂದಿದ್ದಾರೆ. ಈ ಕಡೆ ಚಾರು ಮನಸ್ಸು ಬಿಚ್ಚಿ ಕೇಕೆ ಜೊತೆ ಮಾತಾಡ್ತಿದ್ದಾಳೆ, ತನ್ನ ರಾಮಾಚಾರಿ ಪರಿಸ್ಥಿತಿನ ಬೆಳೆಸಿ ಹೇಳ್ತಿದ್ದಾಳೆ. ಈ ಕಡೆ ಕೇಕೆ ರಾಮಾಚಾರಿನ ನೋಡಿದ್ದೆ ಕಣ್ಣೀರು ಹಾಕ್ತಿದ್ದಾನೆ. ಇದಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ಟೆ ಅಂತ ಪಶ್ಚಾತ್ತಾಪ ಪಡ್ತಿದ್ದಾನೆ. ಜೊತೆಗೆ ಇದಕ್ಕೆ ಕಾರಣ ಅದರ ಮೂವನ್ನ ಕೂಡ ಬಿಡೋ ಮಾತೇ ಇಲ್ಲ ಅಂತ ಹೇಳಿ ಅವನ್ನ ತಿಥಿ ಮಾಡೋಕೆ ಮುಂದಾಗ್ತಿದ್ರೆ ಈ ಕಡೆ ಚಾರುಗೆ ಹೇಗೆ ಸತ್ಯ ಗೊತ್ತಾಗತ್ತಾ ಇದನ್ನ ಮಾಡ್ತಿರೋರು ಯಾರು ಅಂತ. ಜೊತೆಗೆ ಹೇಗೆ ಕೇಕೆ ಮತ್ತೆ ಚಾರು ಇಬ್ರು ಕೂಡ ಆಶ್ರಮಕ್ಕೆ ಬರೋದಕ್ಕೆ ಕಾರಣ ಹಾವು ಮುಂಗುಸಿ ಥರ ಚಾರು ಕೇಕೆ ಜೊತೆ ಇದ್ಲು. ಆದರೆ ಹೇಗಪ್ಪ ಇಷ್ಟೊಂದು ಬದಲಾವಣೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ. ಆ ಕಡೆ ಜಯಶಂಕರ್ ಅವರು ಕೂಡ ಸಖತ್ ಪಾಠ ಕಲಿಸೋಕೆ ಮಾನ್ಯತಾಗೆ ಸತ್ತುವಾಗ್ತಿದ್ದಾರೆ. ರೋಚಕ ಸಂಚಿಕೆಗಳು ಮುಂದೊಮ್ಮೆ ಬರುತ್ತೆ.